Welcome to Get Solutions. This is your Lokesh. So, in last class we had already discussed the concepts under this fifth module regarding spreadsheet basics. That is, what do you mean by the spreadsheet, and what is worksheet, and what is workbook, and also we had discussed regarding what do you mean by the cell, and what is a column letters, and what is the row numbers, and how we are going to identify the column and rows, and what is the cell range, and also how we are going to identify the cell address in a spreadsheet software and a spreadsheet, or what is the active cell. So how we are going to identify the active cell, and complete overview of the Excel. Okay, so after that you have to write this screen in your record. Okay, so ಕಂಪ್ಲೀಟ್ ಆಗಿ ನೀವು ಏನು ಸ್ಕ್ರೀನ್ ಕಾಣಿಸ್ತಿದೆ ಅದು ಕಂಪ್ಲೀಟ್ ಆಗಿ ನೀವು ರೆಕಾರ್ಡ್ ಅಲ್ಲಿ ಬರಿಬೇಕು. ಓಕೆ, ಸ್ಪ್ರೆಡ್ ಶೀಟ್ ಅಂತ ಹೇಳ್ಬಿಟ್ಟು ಅಥವಾ MS Excel ಶೀಟ್ ಅಂತ ಹೇಳ್ಬಿಟ್ಟು, ಸೊ ಅನ್ರೂಲ್ಡ್ ಸೈಡು ನೀವು ಕಂಪ್ಲೀಟ್ ಈ ಶೀಟ್ನ ನೀವು ಬರಿಬೇಕು. ಓಕೆ, ಸೊ ಸೈಜಸ್ ಆಫ್ ದಿ ಸೆಲ್ಸ್ ಅದನ್ನು ನೋಡ್ಕೊಳ್ಳಿ, ಮತ್ತು ಕಮೆಂಟ್ಸ್ ನೋಡ್ಕೊಳ್ಳಿ, ಮತ್ತು ಟ್ಯಾಬ್ಸ್ ನೋಡ್ಕೊಳ್ಳಿ, ಟೈಟಲ್ ಬಾರು, ಸ್ಟೇಟಸ್ ಬಾರು, ಸೊ ಇದನ್ನೆಲ್ಲ ನೋಡಿಕೊಂಡು ಕ್ಲಿಯರ್ ಆಗಿ ನೀವು ಬರಿಬೇಕು. ಓಕೆ, ಸೊ ಒಂದು ಸೊ ಇದನ್ನು ಬರೆದಿದ್ದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪ್ರೆಡ್ ಶೀಟ್ನ ಹೇಳ್ತೀವಿ. ಓಕೆ, ಸೊ ದಟ್ ಆಲ್ಸೋ ಯು ಹ್ಯಾವ್ ಟು ಮೆನ್ಷನ್ ಇನ್ ಯುವರ್ ರೆಕಾರ್ಡ್. That is after drawing this MS Excel sheet in your record. Okay, so let's see the different parts of the MS Excel sheet now. ಸೊ ಈಗ MS Excel ಶೀಟ್ನ ನಾನು ಶೇರ್ ಮಾಡಿದ್ದೀನಿ. ಓಕೆ, ಸೊ ಒನ್ ಬೈ ಒನ್ ಏನು ಡಿಸ್ಪ್ಲೇ ಆಗುತ್ತೆ ಅದನ್ನು ಕರೆಕ್ಟಾಗಿ ನೀವು ಆರೋ ಮಾರ್ಕ್ನ ತೋರಿಸಿ ಯು ಹ್ಯಾವ್ ಟು ಮೆನ್ಷನ್ ದಿ ಪಾರ್ಟ್ಸ್ ಆಫ್ ದಿ ಡಿಫ್ರೆಂಟ್ ದಟ್ ಈಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ MS Excel ಸಾಫ್ಟ್ವೇರ್. ಓಕೆ, ಸಿ, ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಸೇವ್ ಆಪ್ಷನ್ನು, ಸೊ ಓಕೆ, ಸೊ ನೆಕ್ಸ್ಟ್ ಫೈಲ್ ಆಪ್ಷನ್ನು. ಓಕೆ, ಸೊ ಈ ಡಿಫ್ರೆಂಟ್ ಈ ಏನಿದೆ ಇಲ್ಲಿ ಟೂಲ್ಸು, ಸೊ ಅದನ್ನು ನಾವು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳ್ಬಿಟ್ಟು ನಾವು ಇದನ್ನು ಕರಿತೀವಿ. ಓಕೆ, ಸೊ ಕ್ವಿಕ್ಕಾಗಿ ಏನಾದರೂ ಟೂಲ್ಸ್ನ ಆಕ್ಸೆಸ್ ಮಾಡ್ಬೇಕಂತಂದರೆ ನಮಗೆ ಈ ಟೂಲ್ಸು ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆ ನೀವು ಸ್ವಲ್ಪ ಹೈಲೈಟ್ ಮಾಡಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳ್ಬಿಟ್ಟು ಕೊಡಿ. ಓಕೆ, ಸೊ ನೆಕ್ಸ್ಟ್ ಟೈಟಲ್ ಬಾರ್. ಸೊ ಇಲ್ಲಿ ಬುಕ್ 1 Excel ಅಂತ ಇದೆಯಲ್ವಾ, ಸೊ ಇಲ್ಲಿ ಏನಾದರೂ ನೀವು ಡಾಕ್ಯುಮೆಂಟ್ನ ಸೇವ್ ಮಾಡಬೇಕಂದ್ರೆ ಎಕ್ಸೆಲ್ ಶೀಟಲ್ಲಿ ಏನಾದರೂ ಮಾಡ್ತಾ ಇದ್ದಾಗ ಡಾಕ್ಯುಮೆಂಟ್ನ ಏನಾದರೂ ಸೇವ್ ಮಾಡಿದ್ರೆ ಸೊ ನೀವು ನೇಮ್ ಡಿಸ್ಪ್ಲೇ ಆಗುತ್ತೆ, ಅಲ್ಲಿ ಬುಕ್ 1 ಬದಲು ನೇಮ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಟೈಟಲ್ ಆಫ್ ದಿ ಡಾಕ್ಯುಮೆಂಟ್. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಟೈಟಲ್ ಬಾರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಆಸ್ ಯೂಶುವಲ್ ನಿಮಗೆ ಗೊತ್ತಿದೆ, ಇದು ಮಿನಿಮೈಸ್, ಇದು ಮ್ಯಾಕ್ಸಿಮೈಸ್, ಮತ್ತೆ ಇದು ಕ್ಲೋಸ್ ಬಟನ್. ಓಕೆ, ಸೊ ನೆಕ್ಸ್ಟ್ ಇದನ್ನೇನಾದರೂ ಕ್ಲಿಕ್ ಮಾಡಿದ್ರೆ ಅದು ಟಾಪ್ ಡೌನ್ ಆರೋ ಮಾರ್ಕ್ ಇದೆ ಅಲ್ವಾ, ಸೊ ಇದನ್ನೇನಾದ್ರು ಕ್ಲಿಕ್ ಮಾಡಿದ್ರೆ ದಟ್ ಈಸ್ ಡೈರೆಕ್ಟ್ ವೆಬ್ ಬ್ರೌಸರ್ಗೆ ಹೋಗುತ್ತೆ, ಏನಾದರೂ ಆನ್ಲೈನಲ್ಲಿ ಸರ್ಚ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ನೋಡಿ, ಸೊ ಕಂಪ್ಲೀಟ್ ಆಗಿ ಇಲ್ಲಿ ಸ್ಕ್ವಯರ್ ಟೈಪ್ ಅಥವಾ ನೋಡಿ ರೆಕ್ಟಾಂಗಲ್ ಶೇಪಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ. ಈ ಕಂಪ್ಲೀಟ್ ಎಲ್ಲ ಸೇರಿಸಿ ನಾವು ಏನು ಕರಿತೀವಿ ಅಂತ ಹೇಳಿದ್ರೆ ರಿಬ್ಬನ್ ಬಾರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪಾರ್ಟ್ ಯಾವುದಿದೆ ನೋಡೋಣ. ಓಕೆ, ಸೊ ಫಾರ್ಮುಲಾ ಬಾರ್, ಸೊ ಅದು ನೆಕ್ಸ್ಟ್ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ಮುಲಾ ಬಾರ್. ಸೊ ಇಲ್ಲಿ FX ಅಂತ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ ಅಲ್ವಾ, ಸೊ ನಾವೇನಾದರೂ ಫಾರ್ಮುಲಾಸ್ನ ಏನಾದರೂ ಎಂಟರ್ ಮಾಡಿದ್ರೆ ಎಕ್ಸೆಲ್ ಶೀಟಲ್ಲಿ, ಸೊ ದಟ್ ಫಾರ್ಮುಲಾ ಆರ್ ಪರ್ಟಿಕ್ಯುಲರ್ ಫಾರ್ಮುಲಾ ವಿಲ್ ಬಿ ಗೋಯಿಂಗ್ ಟು ಡಿಸ್ಪ್ಲೇಡ್ ಇನ್ ದಿಸ್ ಫಾರ್ಮುಲಾ ಬಾರ್. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಫಾರ್ಮುಲಾ ಬಾರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಐ ಆಲ್ರೆಡಿ ಟೋಲ್ಡ್ ಇನ್ ದ ಪ್ರೀವಿಯಸ್ ಸೆಷನ್ ಇಟ್ ಸೆಲ್ಫ್. ಸೊ ಇಫ್ ಎನಿ ಫಾರ್ಮುಲಾ ವಿ ಹ್ಯಾವ್ ಟು ಎಂಟರ್ ಇನ್ MS Excel, so all the formulas will be starts and begins with the equal symbol. ಈಕ್ವಲ್ ಸಿಂಬಲ್ನ ಪ್ರೆಸ್ ಮಾಡಿದಾದ್ಮೇಲೆ ನಾವು ಫಾರ್ಮುಲಾನ ಎಕ್ಸೆಲಲ್ಲಿ ಎಂಟರ್ ಮಾಡೋದಕ್ಕೆ ಆಗೋದು. ಓಕೆ, ಸೊ ಈಗ ಏನಾದರೂ ಫಾರ್ಮುಲಾಸ್ ನಾವು ಎಂಟರ್ ಮಾಡಿದ್ರೆ ಇಲ್ಲಿ ಫಾರ್ಮುಲಾ ಬಾರಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ನಾವು ಇಲ್ಲಿ ಯಾವ್ದಾದ್ರು ಆಕ್ಟಿವ್ ಸೆಲ್ಲಲ್ಲಿ ಎಂಟರ್ ಮಾಡ್ತಾ ಇದ್ರೆ ಇಲ್ಲಿ ಫಾರ್ಮುಲಾ ಬಾರಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಫಾರ್ಮುಲಾ. ಇನ್ ಕೇಸ್ ಇಫ್ ಯು ವಾಂಟ್ ಟು ಎಡಿಟ್ ಎನಿ ಫಾರ್ಮುಲಾ, ಯು ಹ್ಯಾವ್ ಟು ಕ್ಲಿಕ್ ಆನ್ ದಿ ಫಾರ್ಮುಲಾ ಬಾರ್, ದೆನ್ ಯು ಹ್ಯಾವ್ ಟು ಎಡಿಟ್. ಓಕೆ, ಸೊ ಈಗ ಫಾರ್ಮುಲಾ ಬಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ಮುಲಾನ ಎಡಿಟ್ ಮಾಡ್ಕೋಬಹುದು. ಸೊ ಅದು ಫಾರ್ಮುಲಾ ಎಲ್ಲಿ ಡಿಸ್ಪ್ಲೇ ಆಗುತ್ತೋ ಅದನ್ನು ನಾವು ಫಾರ್ಮುಲಾ ಬಾರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಆಕ್ಟಿವ್ ಸೆಲ್.
ಸೊ ದಿಸ್ ಐ ವಾಸ್ ಎಕ್ಸ್ಪ್ಲೈನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಇಟ್ ಸೆಲ್ಫ್. ಸೊ ಯಾವುದಾದ್ರೂ ಒಂದು ಸೆಲ್ನ ಕ್ಲಿಕ್ ಮಾಡಿದ ತಕ್ಷಣ ಅದು ಆ ಸೆಲ್ ಪರ್ಟಿಕ್ಯುಲರ್ ಸೆಲ್ ಬಂದ್ಬಿಟ್ಟು ಹೈಲೈಟ್ ಆಗುತ್ತೆ. ಸೊ ವಿಚ್ ಸೆಲ್ ಆಕ್ಟಿವೇಟೆಡ್ or which cell is ready to receive the information from the user, then that particular cell will be called as active cell ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈಗ ಆಕ್ಟಿವ್ ಸೆಲ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಆಕ್ಟಿವ್ ಅಡ್ರೆಸ್ ಎಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸೊ ಇಲ್ಲಿ D5 ಅಂತ ಇದೆ ಅಲ್ವಾ, ಯಾಕಂದ್ರೆ ನಾನು D5 ನ ಸೆಲೆಕ್ಟ್ ಮಾಡಿದ್ರಿಂದ ದಿಸ್ D5 ದಿಸ್ ಸೆಲ್ ಅಡ್ರೆಸ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದ ನೇಮ್ ಬಾಕ್ಸ್. ಈ ನೇಮ್ ಬಾಕ್ಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ದಿಸ್ D5 is called as cell address. ಸೊ ದಿಸ್ ಸೆಲ್ ಇಸ್ ಕಾಲ್ಡ್ ಆಸ್, ಅಂದ್ರೆ ಗ್ರೀನ್ ಕಲರ್ ಅಲ್ಲಿ ಹೈಲೈಟ್ ಆಗಿರೋ ಸೆಲ್ ನ ನಾವೇನಂತ ಕರಿತೀವಿ, ದಟ್ ಈಸ್ ಆಕ್ಟಿವ್ ಸೆಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಟ್ಯಾಬ್ಸ್ ಅಂತ ಬಂದಿದೆ. ಸೊ ವಾಟ್ ಆರ್ ದ ಡಿಫರೆಂಟ್ ಟ್ಯಾಬ್ಸ್? ಸಿ, ಹೋಮ್ ಟ್ಯಾಬ್, ಫೈಲ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೇಔಟ್ ಟ್ಯಾಬ್, ಫಾರ್ಮುಲಾಸ್ ಟ್ಯಾಬ್, ಡೇಟಾ ಟ್ಯಾಬ್, ರಿವ್ಯೂ ಟ್ಯಾಬ್ ಅಂಡ್ ವ್ಯೂ ಟ್ಯಾಬ್. ಸೊ ದೀಸ್ ಆರ್ ದಿ ಟ್ಯಾಬ್ಸ್ ಇನ್ ದ MS Excel ಶೀಟ್. ಸೊ ಇದನ್ನ ನಾವು ಟ್ಯಾಬ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೇಮ್ ಬಾಕ್ಸ್. ಸೊ ದಿಸ್ ಐ ವಾಸ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ಸೊ ಎಲ್ಲಿ ಸೆಲ್ ಅಡ್ರೆಸ್ ಡಿಸ್ಪ್ಲೇ ಆಗುತ್ತೋ ಅದು ನೇಮ್ ಬಾಕ್ಸ್ ಅಂತ ಕರಿತೀವಿ, ಬಿಕಾಸ್ ದಿಸ್ ವಿಲ್ ದ ಸೆಲ್ ಅಡ್ರೆಸ್ ವಿಲ್ ಬಿ ಡಿಸ್ಪ್ಲೇಡ್ ಆರ್ ಸೆಲ್ ರೆಫರೆನ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿ ನೇಮ್ ಬಾಕ್ಸ್ ಇಟ್ ಸೆಲ್ಫ್. ಸೊ ದೇರ್ ಫೋರ್ ದಿಸ್ ಬಾಕ್ಸ್ ವಿಲ್ ಬಿ ಕಾಲ್ಡ್ ಆಸ್ ನೇಮ್ ಬಾಕ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಗ್ರೂಪ್ಸ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೂಪ್ಸ್ ಅಂತ ಇದೆ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಗ್ರೂಪ್ಸ್ ಅಂತ ಹೇಳಿದ್ರೆ, ನಿಮಗೆ MS Excel ಅಲ್ಲಿ 7 ಸೆಕ್ಷನ್ಸ್ ಇರುತ್ತೆ, ಅಂದ್ರೆ 7 ಗ್ರೂಪ್ಸ್. ಸೊ ಕಮಾಂಡ್ಸ್ ನ ಬಂದ್ಬಿಟ್ಟು 7 ಗ್ರೂಪ್ಸ್ ಆಗಿ ಮಾಡಿದ್ದಾರೆ. ಸೊ ಫಸ್ಟ್ ಬಂದ್ಬಿಟ್ಟು ಕ್ಲಿಪ್ ಬೋರ್ಡ್. ಓಕೆ, ಸೊ ನೆಕ್ಸ್ಟ್ ಫಾಂಟ್ ರಿಲೇಟೆಡ್ ಕಮಾಂಡ್ಸ್, ನೆಕ್ಸ್ಟ್ ಅಲೈನ್ಮೆಂಟ್ ಗ್ರೂಪ್, ನೆಕ್ಸ್ಟ್ ನಂಬರ್ ಗ್ರೂಪ್, ಅಂದ್ರೆ ನಂಬರ್ಗೆ ಏನೇನೆಲ್ಲ ನಾವು ಎಡಿಟ್ ಅಂಡ್ ಮಾಡಿಫಿಕೇಶನ್ ಅಂಡ್ ಆಲ್ಟ್ರೇಷನ್ ಮಾಡಬಹುದು ಅದನ್ನ ಒಂದು ಸಪ್ರೇಟ್ ಆಗಿ ಗ್ರೂಪ್ ಮಾಡಿದ್ದಾರೆ. ಸೊ ಅಲೈನ್ಮೆಂಟ್ ರಿಲೇಟೆಡ್ ಲೆಫ್ಟ್, ರೈಟ್, ಮಿಡಲ್ ಅಲೈನ್ಮೆಂಟ್, ಸೊ ಈ ತರ ವರ್ಟಿಕಲ್ ಅಲೈನ್ಮೆಂಟು, ಹಾರಿಜಾಂಟಲ್ ಅಲೈನ್ಮೆಂಟು, ಸೊ ಟೆಕ್ಸ್ಟ್ನ ವ್ರಾಪ್ ಮಾಡೋದು, ನಾವು ಮರ್ಜ್ ಮಾಡೋದು ಟೆಕ್ಸ್ಟ್ನ. ಸೊ ಈ ತರ ಅಲೈನ್ಮೆಂಟ್ ಮಾಡೋ ಸೆಕ್ಷನ್ಗೆ ನಾವು ಅಲೈನ್ಮೆಂಟ್ ಗ್ರೂಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಂಬರ್ ರಿಲೇಟೆಡ್ ಏನಾದರೂ ಇದ್ರೆ ನಂಬರ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಸೊ ಸ್ಟೈಲ್ಸ್ ಏನಾದರೂ ಫಾಂಟ್ ಸ್ಟೈಲ್ಸ್ ಅಂತ ಹೇಳಿದ್ರೆ ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಬೇಸ್ ಮೇಲೆ ನಾವು ಫಾರ್ಮುಲಾಸ್ನ, ರೂಲ್ಸ್ನ ಅಥವಾ ವ್ಯಾಲ್ಯೂಸ್ಗೆ ರೂಲ್ಸ್ನ, ಕಂಡೀಷನ್ಸ್ನ ಅಪ್ಲೈ ಮಾಡ್ತೀವಿ. ಸೊ ದೇರ್ ಫೋರ್ ಇಟ್ ಈಸ್ ಕಮ್ಸ್ ಅಂಡರ್ ದಿ ಸ್ಟೈಲ್ಸ್. ಸೊ ಇನ್ ಕೇಸ್ ಏನಾದರೂ ನಾವು ಕಂಡೀಷನ್ ಕೊಡಬೇಕಂತ ಹೇಳಿದ್ರೆ ಯಾವುದಾದ್ರು ಒಂದು ಟೆಕ್ಸ್ಟ್ಗೆ MS Excel ಅಲ್ಲಿ ನಾನು ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಸೊ ಅದು ನಾವು ಸ್ಟೈಲ್ ಇಂದ ನಾವು ತಗೋಬೇಕು. ನೆಕ್ಸ್ಟ್ ಸೆಲ್ಸ್. ಸೊ ಸೆಲ್ಸ್ನ ಆ್ಯಡ್ ಮಾಡೋದಾಗ್ಲಿ, ಸೆಲ್ಸ್ನ ಇನ್ಸರ್ಟ್ ಮಾಡೋದಾಗ್ಲಿ, ಸೆಲ್ಸ್ನ ಡಿಲೀಟ್ ಮಾಡ್ಬೋದಾಗ್ಲಿ, ಸೆಲ್ ಫಾರ್ಮ್ಯಾಟಿಂಗ್ ಮಾಡೋದಾಗ್ಲಿ ಅಂತ ಹೇಳಿದ್ರೆ ನಮ್ಗೆ ಯಾವ ತರ ಬೇಕಾಗುತ್ತೋ ಆ ತರ ಸೆಲ್ಸ್ನ ಫಾರ್ಮ್ಯಾಟ್ ಮಾಡೋದಕ್ಕೆ ನಾವು ಸೆಲ್ಸ್ ಇಂದ ನಾವು ತಗೋಬೇಕು. ಸೊ ಇದನ್ನೆಲ್ಲ ನಾವು ಗ್ರೂಪ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಕ್ಲಿಪ್ ಬೋರ್ಡ್ ಅನ್ನೋದು ಒಂದು ಗ್ರೂಪ್, ಫಾಂಟ್ ಅನ್ನೋದು ಒಂದು ಗ್ರೂಪ್, ಅಂಡ್ ಅಲೈನ್ಮೆಂಟ್ ಈಸ್ ಆಲ್ಸೋ ಅನದರ್ ಗ್ರೂಪ್, ಅಂಡ್ ನಂಬರ್ ಗ್ರೂಪ್, ಸ್ಟೈಲ್ ಗ್ರೂಪ್, ಅಂಡ್ ಸೆಲ್ಸ್ ಗ್ರೂಪ್, ಅಂಡ್ ಎಡಿಟಿಂಗ್ ಗ್ರೂಪ್. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಸೆಕ್ಷನ್ಸ್ ಇನ್ ದಿ ರಿಬ್ಬನ್ ಬಾರ್ ಆರ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ, ಸೊ ನೆಕ್ಸ್ಟ್ ಈಗ 7 ಗ್ರೂಪ್ಸ್ ಇದೆ. ಓಕೆ, ಸೊ ಗ್ರೂಪ್ಸ್ ಆಯ್ತು. ನೆಕ್ಸ್ಟ್ ಬಂದು next column letters. So this also I was explained earlier, that means in the previous session. So column letters, so ನಾವು ಯಾವ ತರ ಕಾಲಮ್ಸ್ ನ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ಬೇಸ್ಡ್ ಆನ್ ದಿ ಕಾಲಮ್ ಲೆಟರ್ಸ್. ಸೊ ಲೆಟರ್ಸ್ ಬೇಸ್ ಮೇಲೆ ನಾವು ಕಾಲಮ್ ನ ಐಡೆಂಟಿಫೈ ಮಾಡ್ತೀವಿ, ಬಿಕಾಸ್ ಕಾಲಮ್ಗೆ ಹೆಡ್ಡಿಂಗ್ ಬಂದ್ಬಿಟ್ಟು ಲೆಟರ್ಸ್ ಆಗಿರೋದ್ರಿಂದ ಕಾಲಮ್ ಲೆಟರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ನೆಕ್ಸ್ಟ್ ರೋ ನಂಬರ್ಸ್. ಸಿ ಹಿಯರ್ 13, 14, 15, 16. ಸೊ ಈ ನಂಬರ್ಸ್ನೆಲ್ಲ ನಾವು ರೋ ನಂಬರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕಂದ್ರೆ ರೋನ ನಾವು ಐಡೆಂಟಿಫೈ ಮಾಡ್ಬೇಕಂದ್ರೆ ನಂಬರ್ಸ್ ಇಂದ ಮಾತ್ರ ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ರೋ ನಂಬರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೆಕ್ಸ್ಟ್ ರಿಬ್ಬನ್ ಬಾರ್. ಸೊ ಈ ಕಂಪ್ಲೀಟ್ ಹೈಲೈಟ್ ಮಾಡಿರೋ ಸೆಕ್ಷನ್ ಬಿಗಿನಿಂಗ್ ಅಲ್ಲಿ ಹೇಳಿದ್ನಲ್ವಾ, ಸೊ ಈ ಕಂಪ್ಲೀಟ್ ಏನ್ ಸೆಕ್ಷನ್ಸ್ 7 ಸೆಕ್ಷನ್ಸ್ ವಿತ್ ಡಿಫ್ರೆಂಟ್ ಟ್ಯಾಬ್ಸ್ ನಾನು ಕಂಪ್ಲೀಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ವಾ, ಇದನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ರಿಬ್ಬನ್ ಬಾರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಸ್ಕ್ರಾಲ್ ಬಾರ್ ಅಂತ ಇದೆ ನೋಡಿ. ಸೊ ನಾವು ಇನ್ ಕೇಸ್ ಏನಾದರೂ ಮೇಲೆ ಅಥವಾ ಕೆಳಗಡೆ ಅಥವಾ ರೈಟ್ ಟು ಲೆಫ್ಟ್ ಏನಾದರೂ ನಾವು ಸ್ಕ್ರೀನ್ನ ಮೂವ್ ಮಾಡಬೇಕು ಅಂತ ಏನಾದರೂ ಇದ್ರೆ ಇದನ್ನ ನಾವು ಸ್ಕ್ರಾಲ್ ಬಾರ್ ಮುಖಾಂತರ ನಾವು ಮೂವ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಒಂದು ಸ್ಕ್ರಾಲ್ ಬಾರ್ ಇದೆ, ಇಲ್ಲಿ ಒಂದು ಸ್ಕ್ರಾಲ್ ಬಾರ್ ಇದೆ. ಓಕೆ, ಸೊ ನೆಕ್ಸ್ಟ್ ವರ್ಕ್ ಶೀಟ್ ಟ್ಯಾಬ್. ಸೊ ಈ ಶೀಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಇನ್ನೂ ಏನಾದರೂ ಅಡಿಷನಲ್ ಶೀಟ್ಸ್ ಏನಾದರೂ ಬೇಕಾದ್ರೆ ಪ್ಲಸ್ ಸಿಂಬಲ್ನ ಆ್ಯಡ್ ಮಾಡ್ಕೊಂಡ್ರೆ ನಮಗೆ ಅಡಿಷನಲ್ ಶೀಟ್ಸ್ ಬರ್ತಾ ಹೋಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ವರ್ಕ್ ಶೀಟ್ ಟ್ಯಾಬ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಶೀಟ್ 1 ಅಲ್ಲಿ ನಾವು ವರ್ಕ್ ಮಾಡ್ತಿರೋದ್ರಿಂದ ಇದನ್ನ ಆಕ್ಟಿವ್ ಶೀಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಯಾಕಂತ ಹೇಳಿದ್ರೆ ಇನ್ ದಿಸ್ ಶೀಟ್ ಓನ್ಲಿ ವಿ ಆರ್ ಗೋಯಿಂಗ್ ಟು ವರ್ಕ್.
or we are going to apply the different mathematical functions. So therefore this sheet will be called as active sheet ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇನ್ ಕೇಸ್ ಏನಾದರೂ ಶೀಟ್ 1 ಅಂತ ಏನಾದರೂ ಬೇಡ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ರೆಕಾರ್ಡ್ಸ್ ಅಥವಾ ಸ್ಟೂಡೆಂಟ್ ಮಾರ್ಕ್ಸ್ನ ನಾನು ಎಂಟ್ರಿ ಮಾಡ್ತಿದ್ದೀನಿ, ನನಗೆ ಈ ಶೀಟ್ ನೇಮ್ ಬಂದ್ಬಿಟ್ಟು ಚೇಂಜ್ ಆಗಬೇಕು, ದೆನ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದಿಸ್ ಶೀಟ್ 1. ಸೊ ರೈಟ್ ಕ್ಲಿಕ್ ಮಾಡಬೇಕು, ಮೌಸಿಂದ ರೈಟ್ ಕ್ಲಿಕ್ ಮಾಡಿದ್ರೆ ರೀನೇಮ್ ಅಂತ ಬರುತ್ತೆ, ಆಗ ನೀವು ರೀನೇಮ್ ಕೊಟ್ಕೊಂಡ್ರೆ ನಿಮಗೆ ಶೀಟ್ 1 ಬಂದ್ಬಿಟ್ಟು ನೀವು ಏನು ನೇಮ್ ಕೊಟ್ಟಿರೋ ಅದು ನೇಮು ಚೇಂಜ್ ಆಗುತ್ತೆ. ಸೊ ವೈವಾಗಿ ಇಂಪಾರ್ಟೆಂಟು ಯಾವ ಥರ ಶೀಟ್ನ ಅಥವಾ ಶೀಟ್ ನೇಮ್ನ ಚೇಂಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಓಕೆ, ದೆನ್ ಯು ಹ್ಯಾವ್ ಟು ರೈಟ್ ಡೌನ್ ದಿ ಸ್ಟೆಪ್ಸ್. ಸೊ ಜಸ್ಟ್ ಓಪನ್ ದಿ MS Excel sheet, then click on the worksheet tab, that is right click from the mouse, then select the option of rename, then give a rename as your wish. Okay, so ಇದನ್ನ ವರ್ಕ್ಶೀಟ್ ಟ್ಯಾಬ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಝೂಮ್ ಟೂಲ್. ಸೊ ಇಲ್ಲಿ ಪ್ಲಸ್ ಅಂಡ್ ಮೈನಸ್, ಸೊ ನಾವು ಝೂಮ್ ಮಾಡ್ಕೊಳ್ಳೋದು. ಓಕೆ, ಸೊ ಝೂಮ್ ಔಟ್ ಮತ್ತೆ ಝೂಮ್ ಇನ್. ಸೊ ಝೂಮ್ ಔಟ್ ಅಂತ ಹೇಳಿದ್ರೆ ಮಿನಿಮೈಸ್ ಮಾಡೋದು. ಓಕೆ, ಮಿನಿಮೈಸ್ ಇನ್ ದ ಸೆನ್ಸ್ ಚಿಕ್ಕದಾಗಿ ಮಾಡೋದು ಝೂಮ್ ಔಟ್. ಝೂಮ್ ಇನ್ ಅಂತ ಹೇಳಿದ್ರೆ ಮ್ಯಾಕ್ಸಿಮೈಸ್ ಅಂದರೆ ದೊಡ್ಡದಾಗಿ ಮಾಡೋದು. ಸೊ ಝೂಮ್ ಇನ್ ಝೂಮ್ ಔಟ್ ಸ್ವಲ್ಪ ನೋಡ್ಕೊಳ್ಳಿ. ಸೊ ಮೈನಸ್ ಅಂತ ಹೇಳಿದ್ರೆ ಸ್ಕ್ರೀನ್ ಚಿಕ್ಕದಾಗುತ್ತೆ, ಪ್ಲಸ್ ಕಡೆ ತಗೊಂಡೋದ್ರೆ ಅದು ಝೂಮ್ ಅಂದರೆ ತುಂಬ ದೊಡ್ಡದಾಗಿ ಎನ್ಲಾರ್ಜ್ ಆಗುತ್ತೆ. ಸೊ 100%ವರೆಗೂ ನಾವು ಇದು ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್. ಓಕೆ, ಸೊ ಇಷ್ಟು ಕಂಪ್ಲೀಟಾಗಿ ನೀವು ಬರೀಬೇಕು. ಸೊ ಇಷ್ಟು ಕಂಪ್ಲೀಟಾಗಿ ಬರೆದಿದ್ದಾದಮೇಲೆ ಕಂಪ್ಲೀಟಾಗಿ ನನಗೆ ರೆಕಾರ್ಡ್ ಬರ್ದಿರೋದನ್ನ ನಾನು ಗೂಗಲ್ ಫಾರ್ಮ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಅದು ಜಸ್ಟ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಯಾವ ಥರ ಬರ್ದಿದ್ದೀರಾ ಅಂತ ನೋಡ್ತೀನಿ. ಸೊ ಜಸ್ಟ್ ಟೇಕ್ ಡೌನ್ ದಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ MS Excel ಸ್ಪ್ರೆಡ್ಶೀಟ್ ನಾವು. ಸೊ ಕ್ಲಿಯರಾಗಿ ಪ್ರಾಪರಾಗಿ ಬರೀಬೇಕು. ಓಕೆ, ಸೊ ಕ್ಲಿಯರಾಗಿ ಸೆಲ್ಸ್ನ ಮತ್ತು ಯಾವ್ಯಾವ ಸೈಜ್ ನೋಡ್ಕೊಳ್ಳಿ, ಸೆಲ್ಸು ಅದೇ ಥರ ಬರಬೇಕು, ತುಂಬ ದೊಡ್ಡದಾಗೂ ಬರೆಯೋಕ್ಕೆ ಹೋಗಬೇಡಿ. ಓಕೆ, ಸೊ ಫಾರ್ಮುಲಾ ಬಾರ್ ಆ್ಯಂಡ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇದನ್ನೆಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ 6 ಮಾರ್ಕ್ಸ್ನ ತೋರಿಸಿ. ಓಕೆ, ಕಂಪ್ಲೀಟಾಗಿ ರೆಕಾರ್ಡ್ ಎಷ್ಟಿದೆಯೋ ಕಂಪ್ಲೀಟ್ ಶೀಟಲ್ಲಿ ಬರೆದು ನಾನು ಇದು ಯಾವ ಥರ ಮೆನ್ಷನ್ ಮಾಡಿದ್ದೀನೋ ಅದೇ ಥರ ಮೆನ್ಷನ್ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ. ಓಕೆ, ನೆಕ್ಸ್ಟ್ ಕ್ಲಾಸಿಂದ ನಾವು ಡಿಫ್ರೆಂಟ್ ಫಂಕ್ಷನ್ಸ್ ಆಫ್ ದಿ MS Excel ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಆ್ಯಂಡ್ ಫಿನಾನ್ಷಿಯಲ್ ಫಂಕ್ಷನ್ಸ್ ಆ್ಯಂಡ್ ಲಾಜಿಕಲ್ ಫಂಕ್ಷನ್ಸ್ ಅಂತ ಇದೆ. ಅದ್ರ ಬೇಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಕೇಳೋದ್ರಿಂದ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಜಸ್ಟ್ ಟೇಕ್ ಡೌನ್ ದೀಸ್ parts of the MS Excel. So all of you write on the records as soon as possible. If offline classes starts, then I will going to start the problem ಮತ್ತೆ ಲ್ಯಾಬ್ಗೆ ಕರ್ಕೊಂಡು ಹೋಗ್ತೀನಿ. Okay, so thanks for watching.